ಮೈಲೇಜ್ ಎಲ್ಲ ಹೆಂಗೆ ಅನಿಸ್ತಿದೆ ಸರ್ ಈಗ? ಮೈಲೇಜ್ ಅಂತೂ ಸೂಪರ್ ಆಗಿದೆ ಸರ್. ಎಷ್ಟು ವೆಯ್ಟ್ ಇದೆ ಸರ್ ಇದು ಚೀಲ? ಸರ್. ಒಂದು 70 kg ಬರ್ತದೆ ಇದು. ಹಾಂ ಸರ್. ಅಕ್ಕಿ 70 kg ಇದೆ. ಇಟ್ಕೊಂಡು ನಮ್ಮ ದಾಳಗುಡ್ನಹಳ್ಳಿಯಿಂದ ಬಂದಿದ್ದೀನಿ. ಹಾಂ ಸರ್. ಸ್ಪೀಡ್ ಅಂತೂ ಒಂಚೂರು ಕಡಿಮೆ ಇಲ್ಲ, ಪಿಕಪ್ ಅಂತೂ ಒಂಚೂರು ಕಡಿಮೆ ಆಗಿಲ್ಲ. ಹಾಂ ಸರ್. ಒಂದೇ ಸ್ಪೀಡ್ ಬಂದಿದೆ, ಅಪ್ ಡೌನ್ ಒಂದೇ ಸಮಯ, ಟಾಪ್ ಆ್ಯಂಡ್ ಟಾಪ್ ಒಳ್ಳೆ ಖುಷಿ ಆಗ್ತದೆ. ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದರೆ ಬಡವರು ಬಂದು ಅಂತ ಹೇಳ್ಬೋದು ಇದು. ಬಡವರ ಬಂದು, ಯಾಕಂದರೆ ಒಂದು ಅಕ್ಕಿ ಚೀಲ, ಫೀಡ್ಸ್ ಚೀಲ ಇರ್ಬೋದು, ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ಲಿಕ್ಕಂತೂ ಯಾವ ಗಾಡಿನಲ್ಲೂ ಇಷ್ಟೊಂದು ಸ್ಪೇಸ್ ಬರಲ್ಲ. ದೊಡ್ಡ ಮೂಟನೇ ಇಟ್ಕೊಂಡು ಬಂದಿದ್ದು 70 kg ಇರೋಂಥದ್ದನ್ನ ಸರ್. ಒಂದು ಕ್ವಿಂಟಲ್ ವೆಯ್ಟ್ ಹಾಕೊಂಡು ಆರಾಮಾಗಿ ಇಬ್ಬರು ಬರ್ಬೋದಾ? ಒಂದು ಈ ಥರದೊಂದು 70-80 kg ಮತ್ತು ಚೀಲನ ಇಟ್ಕೊಂಡು 2 ಜನ ಆರಾಮಾಗಿ ಬರ್ಬೋದು. ಅಷ್ಟೇ ಚೆನ್ನಾಗಿದೆ. ಕಂಪ್ನಿಯವ್ರಿಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಹೇಳಬೇಕು. ಬಡವರು ಬಂದು ನಾವು ಒಂದು ಗಾಡಿನ ಬಿಡುಗಡೆ ಮಾಡಿದ್ದಾರೆ ಜೈನ ಮೋಟರ್ಸ್. ನಿಜವಾಗ್ಲೂ ನಮ್ಮ ಒಳನಾಸಬರ ಪಾರ್ಕಲ್ಲಿ ಬಡವರಿಗೊಂದು ಅನುಕೂಲವಾಗಿ ಕಡಿಮೆ ರೇಟಲ್ಲಿ ಒಂದು ಗಾಡಿ ಸಿಗ್ತದೆ ಅಂತ ಅಂದರೆ ಅದು ಈ ಥಂಡರ್ ಬೈಕ್ ಮಾತ್ರ, ಸ್ಕೂಟ್ರಲ್ಲಿ ಮಾತ್ರ ಸಾಧ್ಯ. ಇನ್ನು ಯಾವ ಗಾಡಿನೂ ಇಷ್ಟು ಲಗೇಜ್ ಎತ್ಕೊಂಡು ಬರಲಿಕ್ಕಂತೂ ಸಾಧ್ಯನೇ ಇಲ್ಲ. ವಂಡರ್ಫುಲ್ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.